ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಅನ್ನು ಸಿಕ್ಕಿದೆ. ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆ ನೀಡಿದರೆ, ಆದರೆ ಇದು ನಿಧಿ ಅಲ್ಲ, ಎಲ್ಲರೂ ನಿಧಿ ಅಂತಾರೆ, ಇದು ನಿಧಿ ಅಲ್ಲ ಅಂತ ಒಂದು ಹೇಳಿಕೆ ನೀಡಿ ಹೋಗಿದ್ದಾರೆ. ಇದು ಇಡೀ ಗ್ರಾಮಸ್ಥರು ಮತ್ತು ಕುಟುಂಬದ ಮನವನ್ನು ಬದಲಾವಣೆ ಆಗುವಂತೆ ಮಾಡಿದೆ. ಈಗಾಗಲೇ ಹಾಗಾದರೆ ಅದು ನಿಧಿ ಅಲ್ಲ ಅಂದರೆ ಆ ಒಂದು ಚಿನ್ನವನ್ನು ನಮಗೆ ಕೊಡಿ ಅಂತೇಳಿ ಇಡೀ ಗ್ರಾಮಸ್ಥರು ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಅಮ್ಮ, ಯಾಕೆ ಈಗಾಗಲೇ ನೀವೇ ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ನೀವು ಕೊಟ್ಟಿದ್ರಿ, ಈಗ ಯಾಕೆ ನೀವು ಮನಸ್ಸನ್ನು ಬದಲಾಯಿಸಿದ್ರಿ? ಬದಲಾಯಿಸಕಂದ್ರೆ ಅವ್ರು ಅಲ್ಲ ಅಂತಾರ್ರಿ, ನಿಧಿ ಅಲ್ಲ ಅಂತಾರ್ರಿ. ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ, ನಮಗೆ ಕೊಟ್ಬಿಡ್ರಿ. ಈ ಸಲ ನಮ್ಗೆ ಗೊತ್ತಾತ್ರಿ. ಈಗ ಅವ್ರಿಗೆ ಬಂದು ಹೇಳಿಗರ್ರಿ, ಇದು ಅಲ್ಲ, ಹಿಂದೂ ಕಾಲದ ಅಲ್ಲ, ಅದು ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಈಗ ಯಾರು ಬಂದು ಹೇಳಿದ್ರು? ಈಗ ಮತ್ತೆ ಇವ್ರು ಬಂದಿದ್ರು, ಗುಡಿ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ರು. ಅವ್ರು ಬಂದು ಹೇಳಿದ್ರು, ಇದು ಏನು ಇದ್ರದಲ್ಲ, ಇದು ಈ ಮನೆಯಿಂದ ಇಲ್ಲೇ ಹಿರಿಯರು ಇಟ್ಟಿದ್ರು, ಅಲ್ಲಿ ಮುಂದೆ ಹುಗಿದಿರ್ತಾರಲ್ಲ, ಆ ಥರ ಹುಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಮತ್ತೀಗ ನಿಧಿ ಅಂತೇಳಿ ನೀವು ಸರ್ಕಾರ ಕೊಟ್ಟು ಬಿಟ್ಟಿದ್ರಿ ನೀವೇ ಪ್ರಾಮಾಣಿಕವಾಗಿ, ಮತ್ತೀಗ ಯಾಕೆ ವಾಪಸ್ ಕೇಳ್ತಾ ಇದ್ರಿ? ಮತ್ತೆ ಅಲ್ರಿ ಅಂದ್ರಲ್ಲ ಅಂತ ಅದಕ್ಕೆ ನಾವು ಮತ್ತೆ ಅದು ಯಾಕ್ರಿ ಯಾಗಾರ ನಮ್ಮದೇ ನಮ್ಗೆ ಮತ್ತೆ ನಿನ್ನೆ ಎಲ್ಲದಕ್ಕೂ ನಾವು ಒಪ್ಪಿಗೆ ನಿದ್ದೀವ್ರಿ. ಹೌದ್ರಿ, ನಮ್ಗೆ ಎಲ್ಲರೂ ನೀವು ನಿಮಗೆ ಕೊಡಿಸ್ತೀವಿ, ಮೊಮ್ಮಗು ನಿನಗೂ ನಾವು ಏನು ಮಾಡೋದು ಮಾಡ್ತೀವಿ, ನಾವು ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ರು. ಈ ಮತ್ತೊಬ್ರು ಅವ್ರು ಬಂದು ಅದಲ್ಲ, ಅದು ಅಲ್ಲ, ಇದು ಈಗಿಂದ ಕಾಲದ ಹಿರಿಯರು ಇಟ್ಟಿದ್ದು ಇದು ಅಂತ ಹೇಳಿದರು. ಹಿರಿಯರು ಇಟ್ಟಿದ್ದಾರೆ ನಮ್ಮದ ಅಂತ ನಾವು ಅಂತ ಹೇಳೋದು. ಇದು ಕುಟುಂಬಸ್ಥರು, ಏಕೆಂದರೆ ಇದು ನಿಧಿ ಅಲ್ಲ ಅಂದ್ರೆ ಅದು ನಮ್ಮ ಬಂಗಾರ ಹಿರಿಯರು ಇಟ್ಟಿದ್ದು ನಮಗೆ ಕೊಡಿ ಅಂತ ಒತ್ತಾಯ ಈಗ ಏನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಕೂಡ ಕೇಳೋಣ, ಏನು ಹೇಳ್ತಾ ಇದ್ರಿ? ಏನು ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಏನು ಹೇಳಿದ್ರು? ನಿನ್ನೆ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಎಚ್ ಕೆ ಪಾಟೀಲ್ರು ಮತ್ತು ಸಿದ್ದು ಪಾಟೀಲ್ರು ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಟ್ಕೊಂಡಾಗ ನಮ್ಮ ವಾರ್ಡಿನ ಮೆಂಬರ್ತಿ ಅವರಿಗೆ ಬಂದು ನಾನು ಹಿಂಗೈತಿ, ನಮ್ಮ ಊರಾಗ ಬಂಗಾರ ಸಿಕ್ಕೈತಿ ಅಂತೇಳಿ ಮುಕ್ತ ಮನುಷ್ಯ ಪ್ರಜ್ವಲ ಅನ್ನೋ ವ್ಯಕ್ತಿ ತಂದು ಕೊಟ್ಟಿದ್ದ. ಅದನ್ನು ತಂದು ಕೊಟ್ಟೋದಕ್ಕೆ ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದ್ವಿ. ಇವತ್ತು 8 ರಾಜ್ಯದ ಒಂದು ಪ್ರವಾಸೋದ್ಯಮ ಇಲಾಖೆ ಜಂಟಿ ರಮೇಶ್ ಮೂಲಿಮನಿ, ಪುರಾತತ್ವ ಇಲಾಖೆಯ ರಮೇಶ್ ಮೂಲಿಮನಿ ಅಂತ ವ್ಯಕ್ತಿ ಬಂದು ಆಫೀಸರ್ ಬಂದಿದ್ದು ನಿಧಿ ಅಲ್ಲ, ಇದು ಈಗಿಲ್ದ ಐತಿ, ಇದು ಬಂಗಾರ, ಅದು ನಮ್ಮ ಪುರಾತತ್ವ ಇಲಾಖೆಗೆ ಸೇರ್ತಕ್ಕಂಥದ್ದಲ್ಲ, ಇದನ್ನು ಉತ್ಕರ್ಣ ಮಾಡಂಗಿಲ್ಲ, ಇದ್ರ ಮುಂದೆ ನೀವು ಮನೆ ಕಟ್ಕೊಂಡ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ಆ ಕುಟುಂಬಸ್ಥರು ಈಗ ಮನಸ್ಸನ್ನು ಹಿಂಬಲಿಸಿ ನಮ್ಮ ಬಂಗಾರ ಏನೈತಿ ನಮಗೆ ಕೊಡ್ರಿ ಅಂತ ಹೇಳಿ ಅವ್ರ ಪ್ರಕಾರ ನಾವು ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಅವ್ರ ಬೆಂಬಲವಾಗಿ ನಿಂದಿರ್ತೀವಿ.